ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನನ ಪ್ರೇರಣೆಯಿಂದ ಕೃಪನು ಅಶ್ವತ್ಥಾಮನಿಗೆ ಅವನ ತಂದೆಯ ವಧವನ್ನು ತಿಳಿಸಿದುದು, ಅಶ್ವತ್ಥಾಮನ ಕೋಪೋದ್ರೇಕವು ಎಂಬ 194ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ದ್ರೋಣ ಪರ್ವದ ಕೊನೆಯ ಉಪಪರ್ವವಾದ ನಾರಾಯಣಾಸ್ತ್ರ ಮೋಕ್ಷ ಪರ್ವವು ಪ್ರಾರಂಭವಾಗುತ್ತಿದೆ. ಮಹಾರಾಜ, ಹೀಗೆ ದ್ರೋಣನು ಹತನಾಗಿ ಬಿದ್ದನು. ಕೌರವ ಯೋಧರೆಲ್ಲ ಶಸ್ತ್ರ ಪ್ರಹಾರದಿಂದ ನೊಂದು ಬಾಧೆ ಪಡುತ್ತಿದ್ದರು. ಅನೇಕ ಪ್ರಮುಖ ವೀರರೆಲ್ಲ ನಾಶ ಹೊಂದಿದರು. ಇದರಿಂದ ನಮ್ಮ ಕಡೆಯಲ್ಲಿ ಒಬ್ಬೊಬ್ಬನು ವ್ಯಸನದಿಂದ ಕುದಿಯುತ್ತಿದ್ದಾಗಲೇ ಕತ್ತಲಾಗಿ ಪಾಂಡವ ಪಕ್ಷದಲ್ಲಿ ಬಾರಿ ಬಾರಿಗೂ ಜಯೋತ್ಸಾಹದಿಂದ ಹೊರಟ ಸಂತೋಷ ಕೋಲಾಹಲಗಳು ನಮ್ಮವರ ಕಿವಿಗೆ ಬಿದ್ದು ಇವರ ಸಂಕಟವು ಮೇಲೆ ಮೇಲೆ ಹೆಚ್ಚುತ್ತಿದ್ದಿತು. ಎಲ್ಲರ ಕಣ್ಣುಗಳಲ್ಲಿಯೂ ನೀರು ತುಂಬಿತು. ಭಯದಿಂದಲೂ ದೈನ್ಯದಿಂದಲೂ ನಮ್ಮವರಿಗೆ ಮಂಕು ಕವಿದಂತಾಯಿತು. ಯುದ್ಧೋತ್ಸಾಹವೇ ಅಡಗಿ ಹೋಯಿತು. ಆಗ ಕೌರವ ಯೋಧರೆಲ್ಲ ವೀರ್ಯ ಒಡಗಿ ಚಿಂತಾಕುಲರಾಗಿ ದೊಡ್ಡ ಆರ್ತ ಸ್ವರದೊಡನೆ ನಿನ್ನ ಮಗನ ಬಳಿಗೆ ಬಂದು ಅವನ ಸುತ್ತಲೂ ಕಳೆಗುಂದಿದ ಮುಖದಿಂದಲೂ ಬಾಷ್ಪ ಗದ್ಗದ ಸ್ವರದಿಂದಲೂ ಮಾತಾಡಲಾರದೆ ದೈನ್ಯದಿಂದ ನಿಂತಿದ್ದರು. ಹಿರಣ್ಯಾಕ್ಷ ವಧವಾದ ಮೇಲೆ ದೈತ್ಯ ಸೇನೆಯಂತೆಯೂ ಸಿಂಹಕ್ಕೆ ಭಯಪಟ್ಟ ಕ್ಷುದ್ರ ಮೃಗಗಳಂತೆಯೂ ನಮ್ಮ ಯೋಧರು ಭಯಗ್ರಸ್ತರಾಗಿರುವುದನ್ನು ನೋಡಿ ನಿನ್ನ ಮಗನು ಅವರ ಮುಂದೆ ತಾನು ನಿಲ್ಲಲಾರದೆ ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೊರಟು ಹೋದನು. ಹಸಿವು ಬಾಯಾರಿಕೆಗಳಿಂದ ಕಂಗೆಟ್ಟಿದ್ದ ನಿನ್ನ ಯೋಧರು ಸೂರ್ಯ ಕಿರಣದಿಂದ ಬೆಂದವರಂತೆ ಕಳೆಗುಂದಿ ಉತ್ಸಾಹಹೀನರಾಗಿದ್ದರು. ಮಹಾರಾಜ, ಸೂರ್ಯನು ಕೆಳಗೆ ಬಿದ್ದಂತೆಯೂ ಸಮುದ್ರವು ಒಣಗಿದಂತೆಯೂ ಮೇರುವು ಕದಲಿದಂತೆಯೂ ಇಂದ್ರನ ಅಪಜಯದಂತೆಯೂ ಆ ದ್ರೋಣಾಚಾರ್ಯನು ಹತವಾಗಿ ಬಿದ್ದುದು ಎಲ್ಲರಿಗೂ ಅಸಂಭಾವ್ಯವೆಂದೇ ತೋರಿತು. ಕಣ್ಣಿಂದ ನೋಡಬಾರದ ಆ ದ್ರೋಣನ ಸ್ಥಿತಿಯನ್ನು ನೋಡಿ ಮಹಾಭಯದಿಂದ ಕೌರವರಲ್ಲಿ ಅನೇಕರು ಓಡಿಬಿಟ್ಟರು. ಗಾಂಧಾರ ರಾಜನಾದ ಶಕುನಿಯು ಎಲ್ಲರಿಗಿಂತಲೂ ಅಧಿಕ ಭಯದಿಂದ ತನ್ನ ರಥಸೈನ್ಯಗಳೊಡನೆ ಪಲಾಯನ ಮಾಡಿಬಿಟ್ಟನು. ಕರ್ಣನು ತನ್ನ ಸೈನ್ಯದೊಡನೆ ರಣರಂಗವನ್ನು ಬಿಟ್ಟು ಓಡಿದನು. ಶಲ್ಯನು ತನ್ನ ಸೈನ್ಯದೊಡನೆ ಹಿಂತಿರುಗಿ ಬಿಟ್ಟನು. ದ್ರೋಣ ವಧವನ್ನು ನೋಡಿ ಅವರ ಸಮೀಪ ಬಂಧುವಾದ ಕೃಪನು ಹಾ ಕಷ್ಟ ಕಷ್ಟವೆಂದು ಕೂಗುತ್ತಾ ಹತಶೇಷವಾಗಿದ್ದ ತನ್ನ ಸೈನ್ಯಗಳನ್ನು ಕರೆದುಕೊಂಡು ಹಿಂತಿರುಗಿ ಬಿಟ್ಟನು. ಕೃತವರ್ಮನು ಹತಶೇಷವಾಗಿದ್ದ ಭೋಜ ಸೈನ್ಯದೊಡನೆ ಕಳಿಂಗ, ಅರಟ್ಟ, ಬಾಹ್ಲೀಕ ವೀರರೊಡನೆಯೂ ಎಲ್ಲಿಯೋ ಓಡಿ ಹೋಗಿಬಿಟ್ಟನು. ಉಲೂಕನು ಭಯದಿಂದ ಕಣ್ಮರೆಯಾದನು. ದುಶ್ಯಾಸನನು ತನ್ನ ದೊಡ್ಡ ಗಜ ಸೈನ್ಯದೊಡನೆ ಹಿಂತಿರುಗಿ ಬಿಟ್ಟನು. ಕರ್ಣನ ಮಗನಾದ ವೃಷಸೇನನು ತನ್ನ ಸಹಾಯಕ್ಕೆ ಬಂದಿದ್ದ 10,000 ರಥಗಳನ್ನು 3,000 ಆನೆಗಳನ್ನು ಕರೆದುಕೊಂಡು ಓಡಿ ಹೋದನು. ನಿನ್ನ ಕಿರಿಯ ಮಗನಾದ ದುರ್ಯೋಧನನು ಕೂಡ ತನ್ನ ಚತುರಂಗದೊಡನೆ ರಣರಂಗವನ್ನು ಬಿಟ್ಟು ಹೋದನು. ಸುಶರ್ಮನು ಹತಶೇಷರಾದ ಸಂಶಪ್ತಕರೊಡನೆ ಎಲ್ಲಿಯೋ ಓಡಿಬಿಟ್ಟನು. ಕೆಲವರು ತಮ್ಮ ಆನೆ, ಕುದುರೆ ಮೊದಲಾದ ವಾಹನಗಳನ್ನು ಓಡಿಸಿಕೊಂಡು ವೇಗದಿಂದ ಪಲಾಯನ ಮಾಡಿದರು. ಕೆಲವರು ನಡುವೆ ದಾರಿಗಡ್ಡಲಾದ ಆನೆ ಕುದುರೆಗಳನ್ನು ಒತ್ತರಿಸಿಕೊಂಡು ಓಡಿ ಹೋದರು. ಅನೇಕರು ತಂದೆ ತಾತಂದಿರನ್ನು, ಸಹೋದರರನ್ನು, ಮಾವಂದಿರನ್ನು, ಪುತ್ರರನ್ನು, ಮಿತ್ರರನ್ನು ತೊರೆಗಳಿಸುತ್ತಾ ನಾನಾ ದಿಕ್ಕಿಗೆ ಓಡಿ ತಲೆ ತಪ್ಪಿಸಿಕೊಂಡರು. ಮೈಯೆಲ್ಲ ಹರಿದು ಹೆದರಿದ ತಲೆಯೊಡನೆ ಅನೇಕರು ನಿರ್ಲಜ್ಜರಾಗಿ ಓಡಿ ಹೋದರು. ಇಬ್ಬರನ್ನು ಒಂದು ಕಡೆಯಲ್ಲಿ ನೋಡುವುದೇ ಅಸಂಭವವಾಯಿತು. ಇನ್ನು ತಮಗೆ ಉಳಿಗಾಲವಿಲ್ಲವೆಂದು ನಿಶ್ಚಯಿಸಿ ಅನೇಕರು ಯುದ್ಧ ಕವಚಗಳನ್ನು ಮೈಯಿಂದ ಕಳಚಿ ಅಲ್ಲಿ ಕ್ಷಣ ಮಾತ್ರವೂ ನಿಲ್ಲಲಾರದೆ ಕಂಡವರನ್ನು ಕೂಗುತ್ತಾ ಓಡಿದರು. ಕೆಲವರು ರಥಕ್ಕೆ ಕಟ್ಟಿದ್ದ ಕುದುರೆಗಳನ್ನು ಬಿಚ್ಚಿ ಅವುಗಳನ್ನೇರಿ ಕಾಲಿಂದ ಮೀಟುತ್ತಾ ಅತಿವೇಗದಿಂದ ಓಡಿಸಿಕೊಂಡು ಹೋದರು. ಮಹಾರಾಜ, ಹೀಗೆ ಕೌರವ ಸೈನ್ಯವೆಲ್ಲವೂ ವೀರ್ಯ ಒಡಗಿ ಭಯದಿಂದ ಓಡುತ್ತಿರುವ ಸಮಯದಲ್ಲಿ ಇಲ್ಲಿ ನಡೆದ ಸಂಗತಿಯನ್ನೇನು ತಿಳಿಯದ ದ್ರೋಣಪುತ್ರನು ಮಹಾಮಕರವು ಪ್ರವಾಹಕ್ಕೆ ಇದಿರಾಗಿ ಹೋಗುವಂತೆ ಬೇರೆ ಕಡೆಯಲ್ಲಿ ಪಾಂಡವರಿಗೆ ಇದಿರಾಗಿ ಹೋದನು. ಶಿಖಂಡಿಯನ್ನು ಮುಂದಿಟ್ಟುಕೊಂಡ ಪ್ರಭದ್ರಕ, ಪಾಂಚಾಲ, ಚೇದಿ, ಕೇಕಯಾದಿ ರಥಿಕರೊಡನೆ ಅವನಿಗೆ ಪ್ರಬಲ ಯುದ್ಧವಾಯಿತು. ಪಾಂಡವರ ಅನೇಕ ಸೈನ್ಯಗಳನ್ನು ಅವನು ಕೊಂದು ಕೆಡಹಿದನು. ಮದದಾನೆಯಂತೆ ಪರಾಕ್ರಮಶಾಲಿಯಾದ ಆ ಅಶ್ವತ್ಥಾಮನು ಅಲ್ಲಿ ಸರ್ವ ಪ್ರಯತ್ನದಿಂದ ತನ್ನ ಆಪತ್ತನ್ನು ತಪ್ಪಿಸಿಕೊಂಡು ಶತ್ರು ಜಯದಿಂದ ಆಪ್ಯಾಯಿತನಾಗಿ ಬರುತ್ತಿರುವಾಗ ಕೌರವ ಸೈನ್ಯವೆಲ್ಲ ಚದರಿ ಭಯದಿಂದ ಓಡುತ್ತಿರುವುದನ್ನು ಕಂಡನು. ಅದರ ಕಾರಣವೇನೆಂದು ಅವನು ಮನಸ್ಸಿನಲ್ಲಿ ಚಿಂತಿಸುತ್ತಾ ನೆಟ್ಟಗೆ ದುರ್ಯೋಧನನ ಬಳಿಗೆ ಬಂದು, ಮಹಾರಾಜ, ಏನಿದು?
ನಮ್ಮ ಕಡೆಯ ಸೈನ್ಯವೆಲ್ಲ ಹೀಗೆ ಭಯದಿಂದ ಓಡುವಂತಿದೆ. ನೀನೇಕೆ ತಡೆಯದೆ ಸುಮ್ಮನಿರುವೆ? ನಿನಗೂ ಯುದ್ಧದಲ್ಲಿ ಮೊದಲಿನ ಉತ್ಸಾಹವಿರುವಂತೆ ತೋರಲಿಲ್ಲ. ಕರ್ಣಾದಿಗಳು ರಣರಂಗದಲ್ಲಿ ಕಾಣಿಸುವುದಿಲ್ಲ. ಬೇರೆ ಯಾವ ಯುದ್ಧಗಳಲ್ಲಿಯೂ ನಮ್ಮ ಸೈನ್ಯವು ಹೀಗೆ ಓಡಿ ಹೋಗಿ ರಣಾಂಗಣವು ಶೂನ್ಯಪ್ರಾಯವಾದುದನ್ನು ನಾನು ನೋಡಲಿಲ್ಲ. ಓ ಮಹಾಬಾಹು, ನಿನ್ನ ಸೈನ್ಯಕ್ಕೆ ಕ್ಷೇಮವಷ್ಟೇ. ನಮ್ಮ ಸೈನ್ಯದಲ್ಲಿ ಯಾವ ಮಹಾರಥಿಕನು ಹತನಾದನು? ಯಾವ ವಧದಿಂದ ಈ ಯಾವನ ವಧದಿಂದ ಈ ಅವಸ್ಥೆಯುಂಟಾಯಿತು ಹೇಳು ಎಂದನು. ಧೃತರಾಷ್ಟ್ರ ಮಹಾರಾಜ, ಅಶ್ವತ್ಥಾಮನ ಮಾತಿಗೆ ಪ್ರತ್ಯುತ್ತರವನ್ನು ಹೇಳಲು ನಿನ್ನ ಮಗನಿಗೆ ಬಾಯಿ ಬರಲಿಲ್ಲ. ಅತಿ ದಾರುಣವಾದ ಅಪ್ರಿಯ ವಾರ್ತೆಯನ್ನು ಅಶ್ವತ್ಥಾಮನಿಗೆ ತನ್ನ ಬಾಯಿಂದ ತಿಳಿಸಲಾರದೆ ನಿನ್ನ ಮಗನು ಸುಮ್ಮನಿದ್ದನು. ಸಮುದ್ರ ಮಧ್ಯದಲ್ಲಿ ಒಡೆದು ಹೋದ ಹಡಗಿನಂತೆ ದುಃಖ ಸಾಗರದಲ್ಲಿ ಮುಳುಗಿ ನಿರಾಶ್ರಯನಾದ ನಿನ್ನ ಮಗನು ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ರಥಸ್ಥನಾದ ದ್ರೋಣಪುತ್ರನನ್ನು ಒಂದಾವರ್ತಿ ನೋಡಿದನು. ಆಮೇಲೆ ಅವನು ಸಮೀಪದಲ್ಲಿದ್ದ ಕೃಪನ ಕಡೆಗೆ ತಿರುಗಿ ಲಜ್ಜೆಯೊಡನೆ ಅವನನ್ನು ಕುರಿತು, ಆಚಾರ್ಯ, ನಮ್ಮ ಸೈನ್ಯವು ಹೀಗೆ ಓಡುವುದಕ್ಕೆ ಕಾರಣವೇನೆಂಬುದನ್ನು ನೀನೇ ಇವನಿಗೆ ತಿಳಿಸಬೇಕು. ನಿನಗೆ ಮಂಗಳವಾಗಲಿ ಎಂದನು. ಆಗ ಕೃಪನು ಮೇಲೆ ಮೇಲೆ ಉಕ್ಕಿ ಬರುತ್ತಿರುವ ತನ್ನ ದುಃಖವನ್ನು ತಡೆದುಕೊಳ್ಳುತ್ತಾ, ವತ್ಸ ಅಶ್ವತ್ಥಾಮ, ಲೋಕದ ಮಹಾರಥಿಕರಿಗೆಲ್ಲ ಪ್ರಧಾನನೆನಿಸಿದ ನಿನ್ನ ತಂದೆಯನ್ನು ಮುಂದಿಟ್ಟುಕೊಂಡು ನಾವು ಪಾಂಚಾಲರೊಡನೆ ಯುದ್ಧಕ್ಕೆ ಹೊರಟೆವು. ಆ ಯುದ್ಧದಲ್ಲಿ ಕೌರವರು ಸೋಮಕರು ಇದಿರಾಗಿ ವೀರ ಗರ್ಜನೆಗಳನ್ನು ಮಾಡುತ್ತಾ ಒಬ್ಬರನ್ನೊಬ್ಬರು ಶಸ್ತ್ರಗಳಿಂದ ಕೊಲೆ ಮಾಡುತ್ತಿದ್ದರು. ಅದರಲ್ಲಿ ಕೌರವ ಸೈನ್ಯಗಳು ಬಹಳವಾಗಿ ಕ್ಷೀಣಿಸುತ್ತಿರುವುದನ್ನು ನೋಡಿ ನಿನ್ನ ತಂದೆಯು ಕುಪಿತನಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ 100,000 ಶತ್ರು ಯೋಧರನ್ನು ಕೊಂದನು. ಪಾಂಡವ, ಕೇಕಯ, ಮಾತ್ಸ್ಯ, ಪಾಂಚಾಲರಲ್ಲಿ ಬಹುಮಂದಿ ಕಾಲವಶರಾದರು. 1,000 ಮಂದಿ ಮಹಾರಥರು, 2,000 ಆನೆಗಳು ದ್ರೋಣಾಸ್ತ್ರದಿಂದ ಮೃತ್ಯುವಿಗೀಡಾದರು. ಕುಮಾರ, ಕಿವಿಯವರೆಗೆ ಕೂದಲು ನರೆತ 85 ವಯಸ್ಸಿನ ಮುದುಕನಾಗಿದ್ದ ನಿನ್ನ ತಂದೆಯು ಯುದ್ಧದಲ್ಲಿ 16 ವರ್ಷದ ತರುಣನಂತೆ ಕೆಲಸ ಮಾಡಿದರು. ಪಾಂಚಾಲರು ಯುದ್ಧದಿಂದ ವಿಮುಖರಾದರು. ಆ ರಣರಂಗದಲ್ಲಿ ಬಾಣಗಳೆಂಬ ರಶ್ಮಿಗಳನ್ನು ಕೆದರುವ ಮಧ್ಯಾಹ್ನ ಸೂರ್ಯನಂತೆ ಅವನು ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಿಲ್ಲದಂತಿದ್ದನು. ಶತ್ರುಗಳೆಲ್ಲ ದ್ರೋಣನ ಪ್ರತಾಪಾಗ್ನಿಯಿಂದ ಬೆಂದು ವೀರ್ಯವಡಗಿ ನಿರುತ್ಸಾಹರಾಗಿ ದಿಗ್ಭ್ರಾಂತರಾದರು. ಪಾಂಡವ ಸೈನ್ಯದ ಈ ಸ್ಥಿತಿಯನ್ನು ನೋಡಿ ಕೃಷ್ಣನು ಪಾಂಡವರಿಗೆ ಜಯವನ್ನು ಕೋರಿ ಧರ್ಮರಾಜನನ್ನು ಕುರಿತು, ಧರ್ಮರಾಜ, ಮಹಾರಥರಲ್ಲಿಯೂ ಶಸ್ತ್ರಜ್ಞರಲ್ಲಿಯೂ ಮೇಲೆನಿಸಿದ ದ್ರೋಣನನ್ನು ಮನುಷ್ಯರಿಂದ ಜಯಿಸಲು ಸಾಧ್ಯವಿಲ್ಲ. ವೃತ್ರಹರನಾದ ಇಂದ್ರನೇ ಬಂದರೂ ಯುದ್ಧದಲ್ಲಿ ಅವನನ್ನು ಜಯಿಸಲಾರನು. ಇದರಿಂದ ನೀವು ಧರ್ಮವನ್ನಾದರೂ ಬಿಟ್ಟು ಈಗ ನಿಮ್ಮ ಜಯವನ್ನು ಸಾಧಿಸಬೇಕು. ರುಕ್ಮರಥನೆನಿಸಿದ ದ್ರೋಣನು ನಿಮ್ಮನ್ನೆಲ್ಲ ನಿಶೇಷವಾಗಿ ಕೊಲ್ಲುವ ಮೊದಲೇ ನೀವು ಏನಾದರೂ ಉಪಾಯದಿಂದ ಅವನನ್ನು ಅಡಗಿಸಬೇಕು. ತನ್ನ ಮಗನಾದ ಅಶ್ವತ್ಥಾಮನು ಹತನಾದ ಸುದ್ದಿಯನ್ನು ಕೇಳಿದರೆ ಮಾತ್ರ ದ್ರೋಣನು ಯುದ್ಧವನ್ನು ನಿಲ್ಲಿಸುವನೆಂದು ನನಗೆ ತೋರಿದೆ. ಆದುದರಿಂದ ಅವನ ಕಿವಿಗೆ ಬೀಳುವಂತೆ ಅಶ್ವತ್ಥಾಮನು ಹತನಾದನೆಂದು ಯಾವನಾದರೂ ಸುಳ್ಳನ್ನಾದರೂ ಹೇಳಬೇಕು ಎಂದನು. ಇದು ಧನಂಜಯನಿಗೆ ಮಾತ್ರ ಸರ್ವಾತ್ಮನ ಸಮ್ಮತವಾಗಲಿಲ್ಲ. ಇತರರೆಲ್ಲರೂ ಆಮೋದಿಸಿದರು. ಧರ್ಮರಾಜನು ಬಹಳ ಕಷ್ಟದಿಂದ ಒಪ್ಪಿಕೊಂಡನು. ಆಗ ಭೀಮನಿಗೆ ಅಸತ್ಯವನ್ನು ನುಡಿಯಬೇಕೆಂಬ ಲಜ್ಜೆಯು ಮನಸ್ಸಿನಲ್ಲಿದ್ದರೂ ನಿನ್ನ ತಂದೆಯ ಮುಂದೆ ಅಶ್ವತ್ಥಾಮ ಹತಃ ಎಂದು ಕೂಗಿದನು. ನಿನ್ನ ತಂದೆಯು ಅದನ್ನು ನಂಬದೆ ಅಲಕ್ಷ್ಯವಾಗಿದ್ದು ಕೊನೆಗೆ ಈ ವಧ ವೃತ್ತಾಂತವು ನಿಜವೇ ಸುಳ್ಳೆ ಎಂದು ಧರ್ಮರಾಜನನ್ನು ಕೇಳಿದನು. ಧರ್ಮರಾಜನಿಗೆ ಈಗ ಧರ್ಮ ಸಂಕಟ ಒದಗಿತು. ಒಂದು ಕಡೆ ಅಸತ್ಯ ಭೀತಿಯು, ಮತ್ತೊಂದು ಕಡೆ ಜಯದಾಸೆಯು ಅವನ ಮನಸ್ಸನ್ನು ಬಾಧಿಸುತ್ತಿದ್ದಿತು. ಈ ಸಮಯಕ್ಕೆ ಸರಿಯಾಗಿ ಭೀಮನು ಮಾಳವ ರಾಜನಾದ ಇಂದ್ರವರ್ಮನೆಂಬುವನಿಗೆ ಸೇರಿದ ಅಶ್ವತ್ಥಾಮವೆಂಬ ಮಹಾ ಗಜವೊಂದನ್ನು ಕೊಂದನು. ಅದನ್ನು ದ್ರೋಣನಿಗೆ ತಿಳಿಸುವ ನೆವದಿಂದ ದ್ರೋಣನ ಮುಂದೆ ಹೋಗಿ, ಆಚಾರ್ಯ, ನೀನು ಯಾವನಿಗಾಗಿ ಶಸ್ತ್ರವನ್ನು ಕೈಯಲ್ಲಿ ಹಿಡಿದಿರುವೆಯೋ, ಯಾವನನ್ನು ನೋಡಿಕೊಂಡು ನೀನು ಬದುಕಿರುವೆಯೋ, ನಿನ್ನ ಅಂತಹ ಪ್ರಿಯಪುತ್ರನಾದ ಅಶ್ವತ್ಥಾಮನು ಹತನಾಗಿ ಕಾಡಿನಲ್ಲಿ ಸಿಂಹದ ಮರಿಯು ಬಿದ್ದಂತೆ ರಣಭೂಮಿಯಲ್ಲಿ ಮಲಗಿರುವನು ಎಂದನು. ರಾಜ, ಅಸತ್ಯದಿಂದುಂಟಾಗುವ ದೋಷವನ್ನು ಧರ್ಮರಾಜನು ಬಲ್ಲವನಾಗಿದ್ದರು ಆಚಾರ್ಯನಾದ ಬ್ರಾಹ್ಮಣನ ಮುಂದೆ ಅಶ್ವತ್ಥಾಮ ಹತಃ ಎಂದು ಗಟ್ಟಿಯಾಗಿ ಹೇಳಿ ಕೊನೆಗೆ ಕುಂಜರಹ ಎಂಬ ಶಬ್ದವನ್ನು ಆ ದ್ರೋಣನ ಕಿವಿಗೆ ಬೀಳದಂತೆ ಅವ್ಯಕ್ತವಾಗಿ ಹೇಳಿದನು. ಅದನ್ನು ಕೇಳಿದೊಡನೆ ನಿನ್ನ ತಂದೆಯು ನೀನು ಹತನಾದೆ ಎಂದು ತಿಳಿದು ದಿವ್ಯಾಸ್ತ್ರಗಳನ್ನು ಬಿಸುಟು ಯುದ್ಧದಲ್ಲಿ ಮನಸ್ಸಿಲ್ಲದೆ ನಿಂತು ಬಿಟ್ಟನು. ಹೀಗೆ ನಿನ್ನ ತಂದೆಯು
ಪುತ್ರ ಶೋಕದಿಂದ ಪ್ರಜ್ಞೆ ತಪ್ಪಿದಂತಿದ್ದಾಗ ಕ್ರೂರ ಕರ್ಮಿಯಾದ ದೃಷ್ಟದ್ಯುಮ್ನನು ಅದೇ ಅವಕಾಶವೆಂದು ತಿಳಿದು ಅವನನ್ನು ಕೊಲ್ಲಲು ಆತುರದಿಂದ ಓಡಿ ಬಂದನು. ಲೋಕ ತತ್ವವನ್ನೆಲ್ಲ ಚೆನ್ನಾಗಿ ಬಲ್ಲ ನಿನ್ನ ತಂದೆಯು ತನಗೆ ಆ ದೃಷ್ಟದ್ಯುಮ್ನನೇ ದೈವಕಲ್ಪಿತವಾದ ಮೃತ್ಯುವೆಂಬುದನ್ನು ತಿಳಿದಿದ್ದುದರಿಂದ ಮನಸ್ಸಿನಲ್ಲಿ ಧೈರ್ಯಗೊಂಡು ಶಸ್ತ್ರ ತ್ಯಾಗ ಮಾಡಿ ಆ ರಣಭೂಮಿಯಲ್ಲಿಯೇ ಪ್ರಾಯೋಪವೇಶದಿಂದ ಕುಳಿತನು. ಆಗ ದುರಾತ್ಮನಾದ ದೃಷ್ಟದ್ಯುಮ್ನನು ಮುಂದೆ ಬಂದು ಎಡಗೈಯಿಂದ ನಿನ್ನ ತಂದೆಯ ತಲೆಕೂದಲನ್ನು ಹಿಡಿದು ಅವನ ಶಿರಸ್ಸನ್ನು ಛೇದಿಸಿಬಿಟ್ಟನು. ಕುಮಾರ, ಆಗ ಸುತ್ತಮುತ್ತಲೂ ನೆರೆದಿದ್ದ ಶೂರರೆಲ್ಲರೂ ನಾನಾ ಕಡೆಗಳಿಂದ ಬೇಡ ಬೇಡ ಕೊಲ್ಲಬೇಡವೆಂದು ಕೂಗಿಕೊಂಡರು. ಅರ್ಜುನನು ಆಗ ದೃಷ್ಟದ್ಯುಮ್ನನ ಪ್ರಯತ್ನವನ್ನು ನೋಡಿ ತನ್ನ ವಾಹನದಿಂದ ಕೆಳಕ್ಕಿಳಿದು ಬಾರಿ ಬಾರಿಗೂ ಕೂಗುತ್ತಾ, ದೃಷ್ಟದ್ಯುಮ್ನ, ಬೇಡ, ಆಚಾರ್ಯನನ್ನು ಕೊಲ್ಲಬೇಡ, ಜೀವಸಹಿತವಾಗಿ ಅವನನ್ನು ಎತ್ತಿಕೊಂಡು ಬಾ ಎಂದು ಕೂಗಿದನು. ಹೀಗೆ ಕೌರವರು, ಪಾಂಡವರು, ಅರ್ಜುನನು ಒಂದೇ ಕೂಗಾಗಿ ಬೇಡ ಬೇಡವೆಂದು ನಿವಾರಿಸುತ್ತಿದ್ದರು. ಘಾತುಕನಾದ ಆ ಪಾಂಚಾಲನು ನಿನ್ನ ತಂದೆಯ ತಲೆಯನ್ನು ಕಡಿದೇ ಬಿಟ್ಟನು. ಅದನ್ನು ನೋಡಿ ಸೈನಿಕರೆಲ್ಲರೂ ಭಯದಿಂದ ಪಲಾಯನ ಮಾಡಿದರು. ನಾವು ನಿರುತ್ಸಾಹರಾಗಿ ಹಿಂತಿರುಗಿದೆವು ಎಂದನು. ಈ ಮಾತನ್ನು ಕೇಳಿದೊಡನೆಯೇ ಅಶ್ವತ್ಥಾಮನಿಗೆ ತಡೆಯಲಾರದ ಕೋಪಾವೇಶ ಉಂಟಾಯಿತು. ದುಃಖ ದಂಡಾಹತವಾದ ಸರ್ಪದಂತೆ ಆಕ್ರೋಶಗೊಂಡು ಇಂಧನ ರಾಶಿಯಲ್ಲಿ ಹತ್ತಿಕೊಂಡ ಬೆಂಕಿಯಂತೆ ಉರಿಯುತ್ತಿದ್ದನು. ಕೈಗಳನ್ನು ಹಿಸುಕಿದನು. ಕಟಕಟನೆ ಹಲ್ಲುಗಳನ್ನು ಕಡಿದನು. ಸರ್ಪದಂತೆ ಬುಸುಗುಟ್ಟುತ್ತಿದ್ದನು. ಅವನ ಕಣ್ಣುಗಳು ಕೆಂಪೇರಿದವು. ಇದು 194ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.